ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸೋಣ, ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕದ ತಂದೆಯಾಗಿರುವ ನಜರೇತಿನ ಯೇಸು ಸ್ವಾಮಿಯೇ, ನಿನ್ನ ಘನವುಳ್ಳ ನಾಮಗಳನ್ನು ಸ್ವಾಮಿ ಬೆಳಗಿನ ಜಾವದಲ್ಲಿ ಸ್ತುತಿಸಿ ಕೊಂಡಾಡುತ್ತಿದ್ದೇವೆ ಸ್ವಾಮಿ. ದೇವರೇ, ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೌದು ರಾಜ, ಕಳೆದ ದಿನಮಾನ ಕಾಲವೆಲ್ಲ ಸ್ವಾಮಿ ನಮ್ಮನ್ನು ಕಣ್ಮನೆಯಂತೆ ಕಾಪಾಡಿ ಸುರಕ್ಷಿತವಾಗಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಒಡೆಯ. ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತೇನೆ ದೇವರೇ, ನಿನ್ನ ವಾಕ್ಯವು ಧ್ಯಾನಿಸುವಾಗ ನಿನ್ನ ಆತ್ಮದಿಂದಲೂ ಸತ್ಯದಿಂದಲೂ ಬೋಧಿಸಲಿಕ್ಕೆ ಸಹಾಯ ಮಾಡು. ಎಲ್ಲ ಸ್ತುತಿ ಘನ ಮಾನ ಮಹಿಮೆಯು ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂದುತ್ತೇನೆ, ಜೀವಳ ತಂದೆ, ಆಮೇಲೆ. ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ಬೆಳಗಿನ ಜಾವದಲ್ಲಿ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ ವಚನ 1ರಿಂದ 28ನೇ ವಚನದವರೆಗೂ ನಾವು ಧ್ಯಾನಿಸೋಣ. ತಲೆಬರ ಏನಂದ್ರೆ, ಜನಾಂಗಗಳ ವಿಷಯವಾದ ದೈವಯುಕ್ತಿ ಮತ್ತು ಐಗುಪ್ತದ ವಿಷಯವಾದ ದೈವಯುಕ್ತಿ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಯೆರೆಮೀಯನ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 1ನೇ ವಚನ ನೋಡ್ತೀನಿ. ಯೆಹೋವನು ಜನಾಂಗಗಳ ವಿಷಯವಾಗಿ ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯವು ಐಗುಪ್ತವನ್ನು ಕುರಿತದ್ದು ಎಂಬುದಾಗಿ. ನೋಡಿ, ಈ ಒಂದು ಅಧ್ಯಾಯ 46ನೇ ಅಧ್ಯಾಯದಿಂದ 51ನೇ ಅಧ್ಯಾಯ ತನಕ ನಾವು ನೋಡ್ತೇವ್ರಿ. ಯೆರೆಮೀಯನು ಜನಾಂಗಗಳಿಗೆ ಪ್ರವಾದಿಯಾಗಿ ಮತ್ತು ತನ್ನ ಸೇವೆಯಲ್ಲಿ ನಿರಂತರನಾಗಿದ್ದನೆಂಬುದಾಗಿ ನೋಡ್ತೀವಿ. ಇಷ್ಟು 46ನೇ ಅಧ್ಯಾಯದಿಂದ 51ನೇ ಅಧ್ಯಾಯ ತನಕ ಈ ಒಂದು ದೈವಯುಕ್ತಿಯ ಬಗ್ಗೆ ದೇವರು ಯೆರೆಮೀಯನ ಮೂಲಕವಾಗಿ ಮಾತನಾಡಿದನೆಂಬುದಾಗಿ ನೋಡ್ತೀವಿ. ನೋಡಿ, ಸೇವೆಯಲ್ಲಿ ನಿರಂತರನಾಗಿದ್ದನು. 10 ಸ್ಥಳಗಳು ಮತ್ತು ಜನಾಂಗಗಳು ವಿಷಯವಾದ ಅವನು ದೇವರ ಪ್ರಕಟಣೆಗಳನ್ನು ಬರೆಯುತ್ತಿದ್ದಾನೆಂಬುದಾಗಿ ನೋಡ್ತೀವಿ ನಾವು. ಅಂದ್ರೆ 10 ಸ್ಥಳಗಳಲ್ಲಿಯೂ ಮತ್ತು ಜನಾಂಗಗಳ ವಿಷಯವಾಗಿ ಮತ್ತು ಅವನು ದೇವರ ಪ್ರಕಟಣೆಗಳನ್ನು ಬರೆಯುತ್ತಿದ್ದಾನೆಂಬುದಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೂ ಅವುಗಳೆಲ್ಲವೂ ಐಗುಪ್ತದಿಂದ ಬಹಳ ವಿಸ್ತಾರವಾದ ಪ್ರದೇಶಗಳಾಗಿದ್ದವು ಎಂಬುದಾಗಿ ನೋಡ್ತೀವಿ ನಾವು. ಯಾವ ಈ 10 ಸ್ಥಳಗಳು ಎಂಬುದಾಗಿ ನೋಡಿ, ಏನಂದ್ರೆ ಐಗುಪ್ತದಿಂದ ಬಹಳ ವಿಸ್ತಾರವಾದ ಪ್ರದೇಶಗಳಾಗಿದ್ದವು. ಇಸ್ರಾಯೇಲರಿಗೆ ದಕ್ಷಿಣ ಪೂರ್ವದಿಂದಲೂ ಇಸ್ರಾಯೇಲಿನ ಪೂರ್ವದಿಂದ ಯಲಾಮಿನ ದಕ್ಷಿಣ ಪೂರ್ವದಲ್ಲಿಯೂ ಇಸ್ರಾಯೇಲರು ಇದ್ದರೆಂಬುದಾಗಿ ನೋಡ್ತೇವೆ. ನೋಡಿ, ಕಡೆಯ ಯುಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿಯ ಹಿಂದೆ ಇದು ಎಂಬುದಾಗಿ ನೋಡ್ತೀವಿ. ಇವೆಲ್ಲ 10 ಪ್ರಾಂತ್ಯಗಳು. ಹಾಗೆ ನಾವು ನೋಡುವಾಗ ಈ ಅಧ್ಯಾಯಗಳಲ್ಲಿ ದೇವರು ಎಲ್ಲ ಜನಾಂಗಗಳ ಮೇಲೆ ಸರ್ವಭೌಮನಾಗಿದ್ದಾನೆಂಬುದಾಗಿ ನೋಡ್ತೀವಿ. ದೇವರೇನಾಗಿದ್ದಾನಂತೆ? ಸರ್ವಭೌಮನಾಗಿದ್ದಾನೆ. ಬ್ರಹ್ಮಾಂಡದ ಮಹಾ ಅರಸನೆಂಬುದಾಗಿ ನಾವು ಕರಿತೀವಿ ಮತ್ತು ಎಂಬುದನ್ನು ನಾವು ನೋಡುವರಾಗಿದ್ದೇವೆ ಪ್ರಿಯರೇ ಈ ಒಂದು ಅಧ್ಯಾಯಗಳಲ್ಲಿ. ಹಾಗೆ ಈ ಅಧ್ಯಾಯಗಳಲ್ಲಿ ದೇವರು ಎಲ್ಲ ಜನಾಂಗಗಳ ಮೇಲೆ ಸರ್ವಭೌಮನಾಗಿರುವ ದೇವರು ಎಂಬುದಾಗಿ ನಾವುಗಳು ತಿಳಿದುಕೊಳ್ಳಬೇಕೆಂಬುದಾಗಿ ನೋಡ್ತೀವಿ ಈ ಅಧ್ಯಾಯದಲ್ಲಿ. ಹಾಗೆ ಮತ್ತು ಐಗುಪ್ತ ಜನಗಳ ವಿಷಯದಲ್ಲಿ ಆಗಲಿ, ನೋಡಿ, ಐಗುಪ್ತ ಜನಗಳ ವಿಷಯದಲ್ಲಿ ಆಗಲಿ, ಇಸ್ರಾಯೇಲರ ಜನಗಳ ವಿಷಯದಲ್ಲಾಗಲಿ, ಇನ್ನು ಇತರ ಜನಾಂಗಗಳ ವಿಷಯದಲ್ಲಿ ಆಗಲಿ ದೇವರು ಎಚ್ಚರಿಸುವವನಾಗಿದ್ದಾನೆಂಬುದನ್ನು ನೋಡುತ್ತೇವೆ. ಐಗುಪ್ತ ಜನಗಳ ನೋಡಿ, ಐಗುಪ್ತರು ಕೆಟ್ಟು ಹೋದ ಜನಗಳಾಗಿದ್ದಾರೆಂಬುದಾಗಿ ನೋಡ್ತೀವಿ ನಾವು. ಅಲ್ಲಿ ಪ್ರವಾದಿಯಾಗಿರುವ ಯೆರೆಮೀಯನ ಮೂಲಕವಾಗಿ ದೇವರು ದೈವಯುಕ್ತಿ ನೀಡ್ತಾ ಇದ್ದಾನೆ ಎಂಬುದನ್ನು.
ನೋಡಿ, ಐಗುಪ್ತ ಜನಗಳ ವಿಷಯದಲ್ಲಿ ಆಗಲಿ ಅಂತೆ, ಮತ್ತೆ ಇಸ್ರಾಯೇಲರ ಜನಗಳ ವಿಷಯದಲ್ಲಿ ಆಗಲಿ, ಇನ್ನು ಇತರ ಜನಾಂಗಗಳ ವಿಷಯದಲ್ಲಾಗಲಿ ಎಚ್ಚರಿಸುವವನಾಗಿದ್ದಾನೆ. ತಪ್ಪು ಮಾಡುವವರನ್ನು ದೇವರು ಸೇವಕರುಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಎಚ್ಚರಿಸುವಂತ ಮಾತುಗಳಾಗಿದೆ ಎಂಬ ನೋಡ್ರಿ. ಹೌದು, ನೀನ್ ತಪ್ಪು ಮಾಡ್ತಾ ಇದ್ದಪ್ಪ, ತಪ್ಪು ಮಾಡಬೇಡ ಎಂಬುದಾಗಿ ಎಚ್ಚರಿಸುವಂತ ಮಾತುಗಳಾಗಿದೆ ಎಂಬ ನೋಡ್ತಿದ್ರೆ. ನೋಡಿ, ಈ ಲೋಕದಲ್ಲಿ ಸಹ ಜನಗಳು ಮತ್ತೆ ವಿಶ್ವಾಸಿಗಳು, ದೇವ ಸೇವಕರುಗಳು ನೀನ್ ತಪ್ಪು ಮಾಡ್ತಾ ಇದೆಯಾ ಎಂಬುದಾಗಿ ಅವರು ದೇವರ ವಾಕ್ಯಗಳ ಮೂಲಕವಾಗಿ ಎಚ್ಚರಿಸುತ್ತಾರೆ ಎಂಬುದಾಗಿ ನೋಡ್ತಿದ್ರು. ಹೌದು, ಇದು ಒಳ್ಳೆಯದಾಗಿದೆ ಎಂಬುದಾಗಿ ಪ್ರೀತಿ ಉಳಿದವರು ಮಕ್ಕಳಿಗೆ ಮಾತುಗಳಾಗಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಹಾಗೆ ಮತ್ತು ಸಂತೈಸುವವನಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ ನಾವು. ಪ್ರೀತಿಸುವವನಾಗಿದ್ದಾನೆ ಮತ್ತು ಆರೈಸುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಈ ಒಂದು ಅಧ್ಯಾಯಗಳಲ್ಲಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ, ಎಚ್ಚರಿಕೆಯು, ಗದರಿಸಿಕೆಯು. ನೋಡಿ, ಇಲ್ಲಿ ಇಸ್ರಾಯೇಲರ ಬಗ್ಗೆ, ಐಗುಪ್ತರ ಜನಾಂಗಗಳ ಬಗ್ಗೆ ದೇವರು ಅಲ್ಲಿ ದೈವೋಕ್ತಿ ನುಡಿತಾರೆ ಯೆರೆಮೀಯನ ಮೂಲಕವಾಗಿ. ನೋಡಿ, 1ನೇ ವಚನ ನೋಡೋಣ ನಾವು. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯ ಹೀಗೆ ಹೇಳ್ತೈತೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತೆ ನೋಡಿ. 4-5ನೇ ವಚನ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ, ನೋಡಿ, ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಪ್ರೀತಿ. ಪ್ರವಾದಿ ಆಗಿರುವ ಯೆರೆಮೀಯನಿಗೆ ದೇವರ ಸೇವೆಗೆ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಆತನನ್ನು ಮುಂಚಿತವಾಗಿ ಆರಿಸಿಕೊಂಡಿದ್ದಾನಂತೆ. ಹಾಗೆ ನೋಡುವಾಗ, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು, ಜನಾಂಗಗಳಿಗೆ ಪ್ರವಾದಿಯನಾಗಿ ನಿನ್ನನ್ನು ನಿರ್ಮಿಸಿದ್ದೇನೆ ಎಂಬುದಾಗಿ ನೋಡಿ. ಜನಾಂಗಗಳಿಗೆ ಅಂದ್ರೆ ಎಲ್ಲಾ ಜನಾಂಗಗಳಿಗೆ ನಿನ್ನನ್ನು ಏನ್ ಮಾಡಿದ್ದೇನೆ, ಪ್ರವಾದಿಯನಾಗಿ ನಿನ್ನನ್ನು ನಿರ್ಮಿಸಿದ್ದೇನೆ ಎಂಬುದಾಗಿ ನೋಡಿ. ಪ್ರೀತಿಯುಳ್ಳ ದೇವ್ರ ಮಕ್ಕಳೇ, ದೇವರು ನಾವು ಸೇವೆಗೆ ಬರೋಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮನ್ನು ಮುಂಚೆನೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಇಲ್ಲಿ ಎಷ್ಟೋ ಜನಗಳು ಸೇವೆಗೆ ಬರ್ತಾರೆ, ಅವರು ಬರುವಾಗ ಹೌದು ಅರ್ಧಕ್ಕೆ ಬಂದು ಏನಾಗ್ತಾರೆ ಪ್ರೀತಿ ಉಳಿದವ್ರ ಮಕ್ಕಳೇ, ಬಿದ್ದು ಹೋಗಿ ಬಿಡ್ತಾರೆ ಪ್ರಿಯರೇ. ಇಲ್ಲಿ ದೇವರು ಮುಂಚಿತವಾಗಿ ಯೆರೆಮೀಯನನ್ನು ಸೇವೆಗೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತೀವಿ. ಕೆಟ್ಟು ಹೋದ ಜನಗಳನ್ನು ಒಳ್ಳೆಯದಲ್ಲಿ ನಡೆಸುವುದಕ್ಕೂ, ಎಚ್ಚರಿಸುವುದಕ್ಕೂ, ಸರಳ ದಾರಿಯಲ್ಲಿ ನಡೆಯುವುದಕ್ಕೂ ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ 10ನೇ ವಚನದಲ್ಲಿ ನೋಡ್ತೀವಿ ನಾವು, ಕಿತ್ತು ಹಾಕುವುದಕ್ಕೂ ಕೆಡುವುದಕ್ಕೂ, ನಾಶ ಮಾಡುವುದು, ಹಾಳು ಮಾಡುವುದು, ಕಟ್ಟುವುದು, ನಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆಯೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಈ ದಿನ ನೇಮಿಸಿದೆನೆಂಬುದಾಗಿ ನೋಡ್ತೀವಿ. 10ನೇ ವಚನದಲ್ಲಿ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಕಿತ್ತು ಹಾಕುವುದು ಮತ್ತು ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು ಮತ್ತು ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಈ ದಿನ ನೇಮಿಸಿದೆನೆಂಬುದಾಗಿ ನೋಡ್ತೇವೆ. ನೋಡಿ, ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 1ನೇ ವಚನದಲ್ಲಿ ಏನೈತೆ, 46ನೇ ಅಧ್ಯಾಯ 1ನೇ ವಚನ ಏನಾಗ್ತಾ ಇದೆ, ಯೆಹೋವನು ಜನಾಂಗಗಳ ವಿಷಯವಾಗಿ ಅಂತೆ, ತಪ್ಪು ಮಾರ್ಗದಲ್ಲಿ ನಡೆಯುವ ಜನಾಂಗಗಳ ವಿಷಯವಾಗಿ ಪ್ರವಾದಿಯಾದ ಯೆರೆಮೀಯನಿಗೆ
ದಯಪಾಲಿಸಿದ ವಾಕ್ಯವು ಮತ್ತು ಐಗುಪ್ತವನ್ನು ಕುರಿತದೆಂಬುದಾಗಿ. ಐಗುಪ್ತದಲ್ಲಿರುವ ಜನಾಂಗಗಳು, ಜನಗಳ ಬಗ್ಗೆ ಅಲ್ಲ, ಐಗುಪ್ತದಲ್ಲಿರುವಂತ ಜನಗಳ ಬಗ್ಗೆಯೂ ಸಹ ದೇವರಲ್ಲಿ ಪ್ರಕಟಿಸ್ತಾ ಇದ್ರೆ ಎಂಬುದು ಯೆರೆಮೀಯನ ಮೂಲಕವ. ಇಲ್ಲ, ಇದು ನನಗೊಬ್ಬನಿಗೆ ಅಲ್ಲ ಅನ್ನೋದಲ್ಲ ಪ್ರಿಯ, ಎಲ್ಲಾ ಜನಾಂಗಗಳಿಗೆ ಇದು ಎಚ್ಚರಿಸುವಂತ ಮಾತುಗಳಾಗಿದೆ ಎಂಬುದನ್ನು ನೋಡ್ತೀವಿ ನಾವು. ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆದರೆ ಆ ಯುದ್ಧ ದಿನವು ಸೈನ್ಯಾಧೀಶ್ವರನಾದ ಯೆಹೋವನೆಂಬ ಕರ್ತನು ತನ್ನ ಶತ್ರುಗಳಿಗೆ ಮುಯಿ ತೀರಿಸುವ ದಿನವಾಗಿದೆ ಎಂಬುದಾಗಿ. ನೋಡಿ, ಆದರೆ ಆ ಯುದ್ಧ ದಿನವು ಸೈನ್ಯಾಧೀಶ್ವರನಾದ ಯೆಹೋವನೆಂಬ ಕರ್ತನು ತನ್ನ ಶತ್ರುಗಳಿಗೆ ಮುಯಿ ತೀರಿಸುವ ದಿನವಾಗಿದೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ನೋಡಿ, ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳುತ್ತೆ. ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 13ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತೆ. ನೋಡಿ, ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಈಗೋ ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನು ಕೋಪೋದ್ರೇಕಗಳಿಂದಲೂ ತೀಕ್ಷ್ಣ ರೋಷದಿಂದಲೂ ಘೋರವಾಗಿರುವುದೆಂಬುದಾಗಿ ನೋಡ್ತಿದ್ರೆ. ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲ ಮಾಡಲಿಕ್ಕೆ ದೇವರ ಕೋಪ ಬರ್ತದೆ. ನೋಡಿ, ಅಲ್ಲಿ ಐಗುಪ್ತದ ಜನಗಳು ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿದ್ದರೆಂಬುದಾಗಿ ನೋಡ್ತೀವಿ. ಪ್ರೀತಿ ಉಳ್ಳದರ ಮಕ್ಕಳೇ, ಈ ಭೂಲೋಕದ ಯಾತ್ರೆಯಲ್ಲಿ ನಾವು ದೇವರ ಮಕ್ಕಳಾಗಿರೋ ನಾವುಗಳಾಗಿರಲಿ ಮತ್ತು ದೇವರನ್ನು ಅರಿಯದೇ ಇರುವ ಮಕ್ಕಳಾಗಿರಲಿ, ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸಬಾರದೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ದೇವರ ಕೋಪಕ್ಕೆ ನಾವು ಮಾಡುವ ಕಾರ್ಯಗಳನ್ನು ನಾವು ಪ್ರೀತಿ ಉಳ್ಳದರ ಮಕ್ಕಳೇ ನ್ಯಾಯ ತತ್ವವಾಗಿರುವಂತ ಕಾರ್ಯಗಳಾಗಿ ಇರಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸಬಾರದೆಂಬುದಾಗಿ ನೋಡ್ತೀವಿ ಪ್ರೇರೆ. ಇಲ್ಲಿ ನೋಡಿ ಏನ್ ಹೇಳ್ತೈತೆ ಅಂದ್ರೆ, ಈಗೋ ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲ ಪಡಿಸುವುದಕ್ಕೆ ಆತನು ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಬರುತ್ತಿದೆ ಎಂಬುದಾಗಿ ನೋಡ್ತೀವಿ ಪ್ರೀತಿ. ನೋಡಿ, ನಾವು ದೇವರನ್ನು ಪ್ರೀತಿ ಉಳ್ಳದರ ದೇವರ ಮುಂದೆ ನಾವು ನ್ಯಾಯ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸುತ್ತಿದೆ. ದೇವರನ್ನು ನಾವು ಕೋಪ ತರುವಂತ ಮಕ್ಕಳಾಗಿ ಜೀವಿಸದೆ ನಾವು ದೇವರಿಗೆ ಒಳ್ಳೆ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗೆ ನಾವು ನೋಡುವಾಗ ಪ್ರೀತಿಯುಳ್ಳ ದೇವರ ಜನರೇ, ದೇವರ ವಾಕ್ಯ 11ರ ವಚನದ ಹೀಗೆ ಹೇಳುತ್ತೆ, ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಟತಗಳು ಫಲವನ್ನು ತಿನ್ನಿಸಿ, ಸೊಕ್ಕೇರಿದವರ ಸೊಕ್ಕನ್ನು ಅಡಗಿಸಿ, ಭಯಂಕರರ ಹೆಮ್ಮೆಯನ್ನು ತಗ್ಗಿಸುವೆನೆಂಬುದಾಗಿ ನೋಡ್ತೀವಿ. ಭಯಂಕರವಾಗಿ ಹೆಮ್ಮೆ, ನಾನೇ ಹೆಚ್ಚಿಸಿಕೊಳ್ಳುವಂತ ಜನಗಳನ್ನು ಏನ್ ಮಾಡ್ತಾನೆ ಪ್ರೀತಿ ಉಳ್ಳದರ ಮಕ್ಕಳೇ, ದೇವರು ಅವರನ್ನು ಮುರಿದಾಕ್ತಾನೆಂಬುದಾಗಿ ನೋಡ್ತೀವಿ. ಮನುಷ್ಯರನ್ನು ಅಪರಂಜಿಕ್ಕಿಂತಲೂ ಮಾನವರನ್ನು ಒಪೇರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನೆಂಬುದಾಗಿ ನೋಡ್ತೀವಿ. ಮಾನವನನ್ನು ಅಪರೂಪವಾಗುವಂತೆ ದೇವರು ನಮ್ಮನ್ನು ಮಾಡ್ತಾನೆ. ಅಪರಂಜಿಕ್ಕಿಂತಲೂ ಮಾನವರನ್ನು ಒಪೇರಿನ ಬಂಗಾರಕ್ಕಿಂತಲಂತೆ ನಮ್ಮನ್ನು ಶುದ್ಧೀಕರಿಸ್ತಾನೆ ಎಂಬುದಾಗಿ ನೋಡ್ತಿರ್ತೀವಿ. ಹಾಗೆ ಪ್ರಿಯರೇ, ನಾವು
ಮಾರ್ಗದಲ್ಲಿಯೂ ದೇವರ ಆಜ್ಞೆಗಳಲ್ಲಿಯೂ ದೇವರ ನಡತೆಗಳಲ್ಲಿಯೂ ದೇವರ ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿಗಳಲ್ಲಿಯೂ ನಾವು ನಡಿಬೇಕೆಂಬುದು ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗೆ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ ಹೀಗೆ ನಮಗೆ ಪ್ರಕಟಿಸುತ್ತದೆ. 18ನೇ ವಚನದಲ್ಲಿ, ಸೈನಾಧೀಶ್ವರನಾದ ಯೆಹೋವನೆಂಬ ನಾಮವುಳ್ಳ ರಾಜಾದಿರಾಜನು ಈತನ್ನುತ್ತಾನೆ ಎಂಬುದನ್ನು ನೋಡ್ತೀವಿ. ಸೈನಾಧೀಶ್ವರನಾದ ಯೆಹೋವನೆಂಬ ನಾಮವುಳ್ಳ ರಾಜಾದಿರಾಜನು ಈತನ್ನುತ್ತಾನೆ, ನನ್ನ ಜೀವದಾನೆ, ಇಗೋ ಪರ್ವತಗಳನ್ನು ಮೀರುವ ತಾಬೋರ್ ಬೆಟ್ಟದಂತೆಯೂ ಸಮುದ್ರದಂತಿರುವ ಕಮಲೇರ್ ಬೆಟ್ಟದ ಹಾಗೂ ಉನ್ನತನಾದವನೊಬ್ಬನು ಬರುತ್ತಾನೆಂಬುದನ್ನು ನೋಡ್ತೀವಿ. ಇಲ್ಲಿ ನಾವು ನೋಡುವುದಾದ್ರೆ ವಚನ ಕೀರ್ತನೆ 47ನೇ ಕೀರ್ತನದಲ್ಲಿ ಹೀಗೆ ಹೇಳುತ್ತೆ. 47ನೇ ಕೀರ್ತನೆ 2ನೇ ವಚನ ನೋಡಿ, ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆಂಬುದಾಗಿ ನೋಡ್ತಿಪ್ರಿ. ನೋಡಿ, ಪರಾತ್ಮರನಾದ ಯೆಹೋವನು ಭಯಂಕರನಾಗಿದ್ದಾನೆ. ಆತನು ಏನಾಗಿದ್ದಾನೆ? ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಆತನು ಒಬ್ಬನೇ ರಾಜಾದಿರಾಜನಾಗಿದ್ದಾನೆ. ಆತನೊಬ್ಬನೇ ದೇವಾದಿ ದೇವನಾಗಿದ್ದಾನೆ. ಆತನೊಬ್ಬನೇ ಸರ್ವಶಕ್ತನಾಗಿದ್ದಾನೆ. ಆತನೊಬ್ಬನೇ ಸರ್ವಗಳಿಗೆ ಒಡೆಯನಾಗಿದ್ದಾನೆ ಎಂಬುದಾಗಿ ನೋಡ್ತಿದ್ದಾರೆ. ನೋಡಿ, ದೇವರನ್ನು, ಸತ್ಯ ದೇವರನ್ನು ಅರಿತು ಬಿಟ್ಟು ಅರ್ಜೀವವಾಗಿರುವ ಗೊಂಬೆಗಳಿಗೆ ಜನಗಳು ಸಾಗುತ್ತಿದ್ದಾರೆ ಎಂಬುದಾಗಿ ನೋಡ್ತಿಪ್ರೆ. ಆದರೆ ನಾವುಗಳು ಅವ್ರಗಳನ್ನು ಪ್ರೀತಿ ಉಳ್ಳದರ ಮಕ್ಕಳೇ, ಸತ್ಯ ದೇವರ ಬಗ್ಗೆ ನಾವು ಪ್ರಕಟಿಸುವರಾಗಿರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ನೋಡಿ, ಇನ್ನೊಂದ್ಸರಿ ಓದ್ತಿನ ವಚನ, ಪರಾತ್ಮರನಾದ ಯೆಹೋವನು ಭಯಂಕರನಾಗಿದ್ದಾನಂತೆ. ಪರಾತ್ಮರನಾದ ಯೆಹೋವನು ಏನಾಗಿದೆ? ಭಯಂಕರ ಉಳ್ಳವನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನಂತೆ. ಆತನು ಒಬ್ಬನೇ ಈ ಭೂಲೋಕದ ಒಡೆಯನಾಗಿದ್ದಾನೆ. ಆತನೊಬ್ಬನೇ ಈ ಭೂಲೋಕಕ್ಕೆ ಯಜಮಾನನಾಗಿದ್ದಾನೆ. ಆತನ ಒಬ್ಬನೇ ಭೂಲೋಕಕ್ಕೆ ತಂದೆ ಆಗಿದ್ದಾನೆ ಎಂಬುದನ್ನು ನೋಡ್ತೀನಿ. ಆತನೊಬ್ಬನೇ ಭೂಲೋಕದ ಒಡೆಯನಾಗಿದ್ದಾನೆ ಎಂಬುದನ್ನು ನೋಡ್ತಿರ್ಬೋದು. ಹಾಗೆ ದೇವರ ವಾಕ್ಯ ಕೊನೆ ವಚನ ಓದಿಕೊಳ್ಳೋಣ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ನನ್ನ ಸೇವಕ ಯಾಕೋಬೆ ಭಯಪಡಬೇಡ. ಇಲ್ಲಿ ಧೈರ್ಯದ ಮಾತುಗಳನ್ನು ಪ್ರಕಟಿಸ್ತಾ ಇದ್ದಾನೆ. ಪ್ರೀತಿ ಉಳಿದರ ಮಕ್ಕಳೇ, ದೇವರ ಯೆರೆಮೀಯನ ಮೂಲಕವಾಗಿ ಧೈರ್ಯದ ಮಾತುಗಳನ್ನು ಹೇಳ್ತಾ ಇದೆ ಎಲ್ಲಾ ಸೇವಕರುಗಳಿಗೆ, ಎಲ್ಲಾ ದೇವ ಭಕ್ತಾದಿಗಳಿಗೆ ಧೈರ್ಯದ ಮಾತುಗಳನ್ನು. ಭಯಪಡಬೇಡ, ಇಸ್ರಾಯೇಲೇ ಅಂಜಬೇಡ ಎಂಬುದಾಗಿ ಧೈರ್ಯದ ಮಾತನ್ನು ದೇವರು ನಮಗೆ ಪ್ರಕಟಿಸ್ತಾ ಇದ್ದಾರೆ. ನಾವು ಇವತ್ತು ಅಂಜದೆ ಪ್ರೀತಿಯುಳ್ಳ ಮಕ್ಕಳೇ, ನಾವು ದೇವರಿಗಾಗಿ ನಾವು ಜೀವಿಸಬೇಕೆಂಬ ದೇವರು ವಾಕ್ಯ ಹೇಳುತ್ತೆ. ಹಾಗೆ ಈಗ ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು, ನಿನ್ನ ಸಂತಾನವನ್ನು ತೊರೆ ಹೋದ ಸೀಮೆಯಿಂದ ರಕ್ಷಿಸುವೆನೆಂಬುದಾಗಿ. ನಿನ್ನ ಸಂತಾನವನ್ನು ತೆರೆ ಹೋದ ಸೀಮೆಯಿಂದ ರಕ್ಷಿಸುವೆನೆಂಬುದಾಗಿ. ಹಾಗೆ ನೋಡುವಾಗ ಯಾಕೋಬು ಹಿಂದಿರುಗಿ ನೆಮ್ಮದಿಯಾಗಿಯೂ ಹಾಯಾಗಿಯೂ ಇರುವುದು ಎಂಬುದಾಗಿ ನೋಡ್ತೇವೆ. ಹಾಗೆ 28ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಅದನ್ನು ನೋಡಿ, ನನ್ನ ಸೇವಕರ ಯಾಕೋಬೆ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ನಾನು ಯಾವ ಜನಾಂಗಗಳಿಗೆ ನಿನ್ನನ್ನು ಅಂಟಿದ್ದೇನೋ ಆ ಜನಾಂಗಗಳನ್ನೆಲ್ಲ ನಿರ್ಮೂಲ ಮಾಡುವೇನು ಎಂಬುದಾಗಿ ಹೇಳ್ತಾರೆ. ನೋಡಿ, ದೇವರು ನಮ್ಮನ್ನು ತಳ್ಳಿ ಬಿಡುವಂತ ದೇವರಲ್ಲ, ಕೈ ಹಿಡಿದು ನಡೆಸುವಂತ ದೇವರಾಗಿದೆ ಪ್ರೇರೆ. ಕೊನೆ ವಚನ ಓದಿಕೊಳ್ಳ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 74ನೇ ವಚನ ಹೀಗೆ ಹೇಳುತ್ತೆ,
10ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತೆ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 4ನೇ ವಚನ ಹೀಗೆ ಹೇಳುತ್ತೆ. 24ನೇ ವಚನ, ನೋಡಿ, ಯೆಹೋವನೇ ನನ್ನನ್ನು ಶಿಕ್ಷಿಸು, ಆದರೆ ಮಿತಿ ಮೀರಿ ಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರು ನಮ್ಮನ್ನು ಅತಿ ಮಿತಿ ಮೀರಿ ಶಿಕ್ಷಿಸದಾದ ಇರುವಂತ ದೇವರಾಗಿದೆ ಅಂತ ಬೇಕು. ಇಲ್ಲಿ ಯೆರೆಮೀಯನೇ ಹೇಳ್ತಾರೆ, ಯೆಹೋವನೇ ನನ್ನನ್ನು ಶಿಕ್ಷಿಸು, ಆದರೆ ಮಿತಿ ಮೀರಿ ಬೇಡ, ರೋಷದಿಂದ ದಂಡಿಸದಿರು, ನಾನು ಕೇವಲ ತೀಕ್ಷ್ಣನಾದೇನು ಎಂಬುದಾಗಿ ಕುಗ್ಗಿ ಹೋದೇನು ಎಂಬುದಾಗಿ ಹೇಳ್ತಾರೆ. ಪ್ರೀತಿ ಉಳಿದರ ಮುಖ ದೇವರು ನಮ್ಮನ್ನು ಶಿಕ್ಷಿಸುವವನಾಗಿದ್ದಾನೆ, ಎಚ್ಚರಿಸುವವನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವವನಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯದಲ್ಲಿ ಪ್ರೀತಿ ಉಳಿದರ ಮಕ್ಕಳೇ, ಯೆರೆಮೀಯನು ಎಲ್ಲಾ ಜನಾಂಗಗಳಿಗೆ ಒಳ್ಳೆಯ ಕಾರ್ಯಗಳಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ಪ್ರಕಟಿಸಿದನೆಂಬುದಾಗಿ ನೋಡ್ತೇವೆ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಪರಲೋಕವನ್ನು ಸೃಷ್ಟಿ ಮಾಡಿದ ನಮ್ಮೆಲ್ಲರ ಒಡೆಯನಾಗಿರುವ ಯೇಸು ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ರಾಜ, ಅಪ್ಪ ಕರ್ತನೆ ದೇವರೇ, ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯ ಅಪ್ಪ ಸ್ವಾಮಿ 1:20 ವಚನದಲ್ಲಿ ಸ್ವಾಮಿ ನೀನು ಪ್ರಕಟಿಸಿದ ಪ್ರತಿಯೊಂದೊಂದು ಮಾತುಗಳು ಕರ್ತನೆ ದೇವರೇ ಅಪ್ಪ, ಧೈರ್ಯದ ಮಾತುಗಳು, ಸೇವೆಯಲ್ಲಿ ಸ್ವಾಮಿ ದೃಢವಾಗಿರುವಂತ ಮಾತುಗಳು, ಹಿಂಜರಿಗೆ ಹೋಗದ ಆಗಿರುವಂತ ಮಾತುಗಳಾಗಿ ಸ್ವಾಮಿ. ಹೌದು ರಾಜ ದೇವರೇ ಸ್ವಾಮಿ, ನಾವು ಕರ್ತನೆ ಅಪ್ಪ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸುತ್ತೇವೆ ಸ್ವಾಮಿ. ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ನಮ್ಮ ಕಲ್ವಾರ್ ಶಾಪರ ಸಂಸ್ಥೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜ, 15 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿ ಅಪ್ಪ ಸೇವಾ ಸ್ಥಳಗಳನ್ನು ಎಲ್ಲಾ ಸೇವಕರುಗಳನ್ನು ಹೇರಳವಾಗಿ ಮುಟ್ಟಿ ಆಶೀರ್ವದಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ರಾಜ ಅಪ್ಪ ಕರ್ತನೆ, ವಿಶೇಷವಾಗಿ ಕರ್ತನೆ ದೇವರೇ ಅಪ್ಪ ಗುಣಶೇಖರ್ ಅಂಕಲ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ಒಡೆಯ ಅಪ್ಪ, ಅವ್ರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ಒಡೆಯ. ಹಾಗೆ ಕರ್ತನೆ ದೇವರೇ ನಾವು ನಿಂತ ಅಂಕಲ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಅವ್ರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀನಿ ಒಡೆಯ. ದೇವರ ಅವರೆಲ್ಲರೂ ಹೇರಳವಾಗಿ ಮುಟ್ಟಿ ಆಶೀರ್ವದಿಸಿ ಬಲಪಡಿಸು. ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಕರ್ತನೆ ದೇವರೇ ಸ್ವಾಮಿ ಅಪ್ಪ ಅಭಿವೃದ್ಧಿ ಹೊಂದೋಲಕ್ಕೆ ನೀವು ಸಹಾಯ ಮಾಡ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೀನಿ ಒಡೆಯ ಸ್ವಾಮಿ. ದೇವರೇ ಕೂಡಿ ಬಂದಂತೆ ಎಲ್ಲ ಅಪ್ಪ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತೆ ಎಲ್ಲ ದೇವ ಸೇವಕರುಗಳನ್ನು ಎಲ್ಲ ಸ್ವಾಮಿ ದೇವ ವಿಶ್ವಾಸಿಗಳನ್ನು ಹೇರಳವಾಗಿ ಮುಟ್ಟಿ ಆಶೀರ್ವದಿಸು ಬಲಪಡಿಸು ಸ್ವಾಮಿ. ಈ ದಿನ ಕಾಲವೆಲ್ಲ ಸ್ವಾಮಿ ಅಪ್ಪ ಎಲ್ಲಾ ಕೆಲಸ ಕಾರ್ಯಗಳು ಸ್ವಾಮಿ ನಿನ್ನ ಚಿತ್ತಾನುಸಾರದಿಂದ ನಡೆಕೊಂಡು ಹೋಗಲಿಕ್ಕೆ ಸಹಾಯ ಮಾಡು ಸ್ವಾಮಿ. ದೇವರ ನಮ್ಮ ಪ್ರಾರ್ಥನೆ ಕೇಳಿದ ನಿನಗೆ ಸ್ತೋತ್ರ. ಎಲ್ಲಾ ಸ್ತುತಿ ಘನ ಮಾನ ಮಹಿಮೆಯು ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವುದಕ್ಕೆ ಜೀವನ ತಂದೆ, ಆಮೇಲೆ.